ಆತ ಸುಂದರವಾದ ಬದುಕು ಕಟ್ಟಿಕೊಳ್ಳಲು ಡಾಬಾವೊಂದನ್ನು ನಡೆಸುತ್ತಿದ್ದು, ಜೊತೆಗೆ ರಾಜಕೀಯವಾಗಿ ಬೆಳೆಯಬೇಕು ಅಂತ ಯೂತ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದ. ಕಾಲೇಜು ದಿನಗಳಲ್ಲಿ ಮಾಡಿದ ಪ್ರೀತಿ ಈಗ ಅವನ ಪ್ರಾಣವನ್ನೇ ತೆಗೆದಿದೆ. ಆಗಿದ್ರೆ ಯಾರು ಆ ಯುವ ರಾಜಕಾರಣಿ? ಅವನ ಸಾವಿಗೆ ಕಾರಣವೇನು ಅಂತೀರಾ? ಇಲ್ಲಿದೆ ನೋಡಿ. ಹುಡುಗಿ ವಿಚಾರದಲ್ಲಿ ಹಳೆ ಲವ್ವರ್ ಹೊಸ ಗಂಟನ ಮಧ್ಯೆ ಕಿರಿ. ಹಾವೇರಿ ಯೂತ್ ಕಾಂಗ್ರೆಸ್ ಜಿಲ್ಲಾ ಸೆಕ್ರೆಟರಿಯ ಭೀಕರ ಕೊಲೆ. ಮಾಜಿ ಪ್ರೇಯಸಿಯ ವಿಚಾರದಲ್ಲಿ ನಡೆದೇ ಹೋಯ್ತು ಕೊಲೆ. ನಂಬೇಡ ನಂಬೇಡ ಹುಡುಗಿರನ್ನ ನಂಬೇಡ, ನಂಬೇಡ ನಂಬೇಡ ಅಂಟಿರನ್ನ ನಂಬೇಡ. ಈ ಫೋಟೋದಲ್ಲಿ ಕಾಣ್ತಾ ಇರೋ ಯುವಕನ ಹೆಸರು ಮನೋಜ್. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ನಿವಾಸಿ. 31 ವರ್ಷದ ಮನೋಜ್ ಹೊಟ್ಟೆ ಬಟ್ಟೆಗಾಗಿ ಡಾಬಾವೊಂದನ್ನ ನಡೆಸ್ತಾ ಇದ್ದ. ರಾಜಕೀಯವಾಗಿ ಬೆಳಿಬೇಕು, ನಾನು ನಗರಸಭೆ ಸದಸ್ಯನು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸದಸ್ಯನು ಆಗ್ಬೇಕು ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿದ್ದ. ಅವರ ಕಾರ್ಯವೈಖರಿ ನೋಡಿ ಪಕ್ಷ ಅವನಿಗೆ ಯೂತ್ ಕಾಂಗ್ರೆಸ್ ಜಿಲ್ಲಾ ಸೆಕ್ರೆಟರಿ ಸ್ಥಾನವನ್ನು ಕೂಡ ಕೊಟ್ಟಿತ್ತು. ಎಷ್ಟಿದ್ರೂ ಮಾಜಿ ಪ್ರೇಯಸಿಯ ಮೇಲಿನ ಹುಚ್ಚಿನಿಂದ ಆಕೆಯ ಗಂಡನ ಕೈಯಿಂದ ಹತನಾಗಿದ್ದಾನೆ. ಹೌದು, ಯೂತ್ ಕಾಂಗ್ರೆಸ್ ಮುಖಂಡ ಮನೋಜ್ ಕಾಣೆಯಾಗಿದ್ದಾನೆ ಅಂತ ಹಾವೇರಿ ಜಿಲ್ಲೆಯ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪೊಲೀಸರು ಮನೋಜ್ನ ಶೋಧ ಕಾರ್ಯಾಚರಣೆ ಆರಂಭಿಸಿದಾಗ ಮನೋಜ್ ಕೊಲೆಯಾಗಿರುವುದು ಬೆಳಕಿಗೆ ಬಂದಿದೆ. ಮನೋಜ್ ಪತ್ತೆಗಾಗಿ ಅವನ ಲೊಕೇಶನ್ ಟ್ರೇಸ್ ಮಾಡಿದಾಗ ಕೊಲೆಯಾಗಿರುವುದು ಗೊತ್ತಾಗಿದೆ. ಜುಲೈ 25ರಂದು ಮಧ್ಯಾಹ್ನ ತಾಯಿ ಜೊತೆ ಮಾತನಾಡ್ತಾ ಇದ್ದ ಮನೋಜ್ ಇನ್ನು 10 ನಿಮಿಷದಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳಿದ್ದ. ಆದ್ರೆ ಮನೆಗೆ ಹೋಗಿರ್ಲೇ ಇಲ್ಲ. 2-3 ದಿನ ಕಳೆದ್ರೂ ಮನೋಜ್ನ ಮೊಬೈಲ್ ಆನ್ ಆಗಿರ್ಲಿಲ್ಲ. ಜೊತೆಗೆ ಅವನ ಸುಳಿವು ಕೂಡ ಇರಲಿಲ್ಲ. ಬಳಿಕ ಮನೋಜ್ ತಂದೆ ಪ್ರಕಾಶ್ ಜುಲೈ 31ರಂದು ಪುತ್ರ ಮಿಸ್ಸಿಂಗ್ ಆಗಿರೋದ್ರ ಬಗ್ಗೆ ಹಾನಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ನೋಡ್ರಿ ಸರ್, ಅವರು ಶುಕ್ರವಾರ ರಾತ್ರಿ 9:00 ಫೋನ್ ಹಚ್ಚಿದಾಗ ನಾವು ನಮ್ಮ ಸೊಸೆ ಅಂದ್ರೆ ನಮ್ಮ ತಮ್ಮನ ಕುಟುಂಬ ಮಗ್ಗ ಫೋನ್ ಹಚ್ಚಿದಾಗ, ತಮ್ಮ ಎಲ್ಲದಿ ಬಾರೋ, ಬೆಳಗ್ಗಿಂದ ಬಂದಿಲ್ಲ, ನೀನು ಊಟ ಮಾಡಬಾರ್ದು. ಈ ನಮ್ಮ ಮಮ್ಮಿ ಇನ್ನು 10 ನಿಮಿಷದಾಗ ಬರ್ತಾ ಇದ್ದ, ನಾನು ಇನ್ನು 10 ನಿಮಿಷ ಬರ್ತಾನೆ ಅಂತ ಹೇಳ್ದೆ. ಯಾರು ಕೇಳಿದ್ರು ಅವ್ರ ಅಪ್ಪಾಜಿ ಹಚ್ಚಿದಾಗ ಹಂಗೆ ಹೇಳ್ಯಾರ, ಮಮ್ಮಿ ಕೇಳಿದಾಗ ಹಂಗೆ ಹೇಳಿದ್ದಾನೆ. ಆಪ್ರ 10 ಮಾತು ಮಾತಾಡ್ತಾ ಫೋನ್ ಕಟ್ ಆಗಿಬಿಡ್ತು. ಕಟ್ ಆಗೈತೆ ಅಂತ ರಿಟರ್ನ್ ಹಚ್ಚಿದಾಗ ಸ್ವಿಚ್ ಆಫ್ ಆಗಿಬಿಡ್ತು. ಸ್ವಿಚ್ ಆಫ್ ಆಗಿದ್ದು ಏನೋ ಫೋನ್ ಚಾರ್ಜ್ ಇರಾಕಿಲ್ಲ ಬಿಡು ಅಂತ ಅವ್ರ ಮಮ್ಮಿಯವ್ರು ಸುಮ್ಮನೆ ಆಗಿಬಿಟ್ರು ಅವತ್ತೆ. ಮತ್ತು ರಾತ್ರಿ ಮಕ್ಕಳು ಬಂದಿಂದ ಹೇಳಿದ್ದಾರೆ ಅವರು. ಆ ಸುದ್ದಿ ನನಗೆ ಶನಿವಾರ ರಾತ್ರಿ 9 ಗಂಟೆಗೆ ನಾನು ಸುಮಾರು ಗೊತ್ತಾಗ್ಯದ. ನನಗೆ ರಾತ್ರಿ ಶನಿವಾರ ಅವಾಗಿದ್ದು ಮಿಸ್ಸಿಂಗ್ ಶುಕ್ರವಾರ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮರುದು ಶುಕ್ರವಾರ ರಾತ್ರಿ ಶನಿವಾರ ರಾತ್ರಿ ನಮ್ಮ ತಂಗಿ ಹುಬ್ಳಿಯಿಂದ ನಂಗೆ ಫೋನ್ ಮಾಡಿ, ಹಿಂಗೆ ಐತಲ್ಲ ಅಣ್ಣ, ನಿನಗೆ ಗೊತ್ತೈತಿಲ್ಲ ವಿಷಯ, ನನಗೇನು ಗೊತ್ತಿಲ್ಲವ ಅಂತ. ಅವಾಗ ನಾನು ಕೆಲಸ ಬಸ್ಸಿಗೆ ಬಿಟ್ಕೊಟ್ರೆ ನಾನು ನಿಂತ್ಕೊಂಡೆ ಕೆಲಸಕ್ಕೆ. ಏನಾಗೈತಿ ಅಂತಾನೆ, ಹಿಂಗೆ ಐತೆ FIR ಮಾಡಿಸ್ ನಡ್ರಿ ಅಂತ FIR ನಿಂತ್ಕೊಂಡು FIR ಮಾಡಿಸಿ ಎಲ್ಲ ಮಾಡಿ ಮುಗಿಸಿದ್ವಿ ನಾವು. ಈಗ 8 ಗಂಟೆ ಡಿಲೇ ಹಾಕ್ಯಂತ ಬಂತು ಹುಡುಕ್ತೇನಕ್ಕಂತ. ನಿನ್ನೆ ಅವರು ನೀವು ಸ್ಕೂಲ್ ಕೊಟ್ಟು ನಿನ್ನೆ ಹುಡುಕಿದಾರೆ ಅವ್ರದ್ದು ಎಲ್ಲ ಹಿಂಗಾಗೈತಿ, ಹಿಂಗಿಲ್ಲ, ಇಂಥರ ಒಳಗೆ ಹಾಕ್ಯೇವೆ ನಾವು ಮಾಡಿ ಅಂತ ಹೇಳಿದ್ದಾರೆ. ಬರೀ ಇದೇ ರೀತಿನ ಮಾಡ್ಕೊಂತ ಹೊಂಟು ಬಿಟ್ರೆ ಬಡವ್ರ ಮಕ್ಕಳ ಗತಿ ಏನು? ಹೆಂಗೆ ಬದುಕಬೇಕು ಬಡವ್ರ ಮಕ್ಕಳು? ಯಾರು ಬದುಕಬಾರ್ದ? ರೊಕ್ಕ ಇದ್ದವರು, ದುಡ್ಡು ಇದ್ದವರು, ಏನು ಬೇಕಾದ್ದು ಮಾಡೋದು ನಡೆದು ಹೋಗ್ತೈತೆ ಇವತ್ತು ಜಗತ್ತಿನಾಗ. ಅದಕ್ಕೆ ಏನಿಲ್ಲ, ದಯವಿಟ್ಟು ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಬೇಲ್ ಅವ್ರಿಗೆ ಯಾವ ಕಾಲಕ್ಕೂ ಬೇಲ್ ಸಿಗಬಾರ್ದು, ಅವರಿಗೆ ಯಾವ ಕಾಲಕ್ಕೂ ಬೇಲ್ ಸಿಗಬಾರ್ದು. ಇಲ್ಲಿಂದ ಇದೇ ಕ್ರಾಸ್ನಿಂದ ನಾನು ನಿಂತು ಮಾತಾಡ್ತಾ ಜಗದಿಂದನೇ ಅವ್ನು ಕರ್ಕೊಂಡು ಹೋಗಿದ್ದಾರೆ. ಅವರು ಸೈಕಲ್ ಮೋಟ್ರ್ ಮೇಲೆ ಕರ್ಕೊಂಡು ಹೋಗಿದ್ದಾರೆ ಅಂತ ನಮ್ಗೆ ಸುಳ್ಳು ಐತೆ. ಅವ್ರು ನಾವು ಮಾಡೇವೆ ಅಂತ ಒಪ್ಕೊಂಡಿದ್ದಾರೆ. ಅವರು ಅವನಿಗೆ ಸರಿ ನಾವು ದುಡಿದ್ದೇವೆ ಅಂತ ಹೇಳಿದ್ದಾರೆ. ಅವರು ನದಿಗೆ ದುಡಿದ್ದೇವೆ ಅಂತ ಹೇಳಿದ್ದಾರೆ. ಅವರು ಬಾಡಿ ಇದುವರೆಗೆ ಸಿಕ್ಕಿಲ್ಲ, ನಮಗೆ ಇದುವರೆಗೆ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ, ಇದುವರೆಗೆ ಸಿಕ್ಕಿಲ್ಲ. ಈಗ ಮತ್ತೆ ನಾವು ರಿಟರ್ನ್ ಹೊರಟಿದ್ದೇವೆ ಅಲ್ಲಿಗೆ. ಅನುಮಾನ ಇದ್ದರ ಹೆಸರನ್ನು ನಾವು ಪ್ರಸ್ತಾಪಿಸಿ ಬಿಟ್ಟಿದ್ದೇವೆ, ಈಗಾಗಲೇ ಪ್ರಸ್ತಾಪಿಸಿ ಬಿದ್ದೇವೆ. ಆ ಪ್ರಕಾರ ಅವ್ರು ಸಿಕ್ಕೊಂಡಿದ್ದಾರೆ. ನಮ್ಗೆ ಯಾರ ಮನ ಮ್ಯಾಗ ಅನುಮಾನ ಇತ್ತು, ಶಿವರಾಜ್ ಅಂತೇಳಿ, ಶಿವರಾಜ್ ಅವನು ದೊಡ್ಡ ವಕೀಲರ ಮಗ, ಕ್ರಿಮಿನಲ್ ಲಾಯರ್ ವಕೀಲ ಮಗ ಅಂತ. ಏನು ಮಾಡಿದ್ರು ನಡೆದಕ್ಕತಿ, ನಾವು ಕ್ರಿಮಿನಲ್ ಅದೇವೆ, ಎಂಥದ್ದಿದ್ರು ಕೇಸ್ ನಾವು ಗೆದ್ದು ಬರ್ತೇವೆ ಅಂತ ದುರಹಂಕಾರದಿಂದ ಅವರು ಮಾತಾಡ್ತಾ ಇದ್ದಾರೆ ಆ ಇತರದಿಂದ. ಅದಕ್ಕೆ ದಯವಿಟ್ಟು ಎಲ್ಲ ಅಧಿಕಾರಿಗಳು ಸೇರಿ ದುಡ್ಡಿದ್ದರಿಗೆ ಬೆಲೆ ಕೊಡಬೇಡ್ರಿ, ಬಡವ್ರ ಮಕ್ಕಳಿಗೆ ನ್ಯಾಯ ಕೊಡ್ರಿ. ಇನ್ನು ಯಾವ ಕಾಲಕ್ಕೂ ಯಾವ ಮಕ್ಕಳಿಗೂ ಆಗಬಾರ್ದು. ನನ್ನ ಮಗನಿಗಾದ ಪರಿಸ್ಥಿತಿ ಯಾವ ಮಕ್ಕಳಿಗೂ ಆಗಬಾರ್ದು. ಇದು ಕಳಕಳಿ ಮನವಿ ಎಲ್ಲ ಅಧಿಕಾರಿಗಳ ಕಡೆ. ಈಗ ಅಸಲಿ ಸ್ಟೋರಿ ಹೇಳ್ತೀವಿ ಕೇಳಿ. ಮನೋಜ್ ಕೊಲೆಯ ಪ್ರಮುಖ ಆರೋಪಿ ಈ ಆಸಾಮಿಯೇ. ಒಮ್ಮೆ ನೋಡ್ಬಿಡಿ. ಇವನ ಹೆಸರು ಶಿವರಾಜ್. ಜಿಮ್ ಮಾಡ್ಕೊಂಡು ಬಾಡಿ ಬಿಲ್ಡ್ ಮಾಡ್ತಾ ಇರೋ ಈ ಶಿವರಾಜ್ ಪತ್ನಿ ಅಶ್ವಿನಿಗೂ ಕೊಲೆಯಾದ ವ್ಯಕ್ತಿ ಮನೋಜ್ ನಡುವೆ ಹಳೆ ಪ್ರೇಮವಿತ್ತಂತೆ. ಬಳಿಕ ಇಬ್ಬರ ನಡುವೆ ಬಿರುಕು ಮೂಡಿ
ಅಶ್ವಿನಿ ಶಿವರಾಜ್ನನ್ನ ಒಲ್ಲದ ಮನಸ್ಸಿನಿಂದಲೇ ವಿವಾಹವಾಗಿದ್ಲಂತೆ. ಅಶ್ವಿನಿ ಪತಿ ಶಿವರಾಜ್ ಜೊತೆಯಲ್ಲೇ ಇದ್ರು. ಆಗಾಗ್ಗೆ ಪ್ರಿಯಕರ ಮನೋಜ್ಗೆ ಕರೆ ಮಾಡುವುದು, ಮೆಸೇಜ್ ಮಾಡುವುದು ಮಾಡ್ತಾ ಇದ್ಲಂತೆ. ಈ ವಿಚಾರ ಪತಿ ಶಿವರಾಜ್ಗೆ ಗೊತ್ತಾಗಿ ಒಂದೆರಡು ಬಾರಿ ಮನೋಜ್ ಜೊತೆ ಜಗಳವಾಗಿದೆ. ಆದಾಗ್ಯೂ ಮನೋಜ್ ಮತ್ತು ಅಶ್ವಿನಿ ನಡುವಿನ ಸಂಬಂಧ ಮುಂದುವರೆದಿದೆ. ಹೀಗೆ 4-5 ತಿಂಗಳ ಹಿಂದೆ ಮನೋಜ್ ಮೊಬೈಲ್ನಿಂದ ಶಿವರಾಜ್ ಮೊಬೈಲ್ಗೆ ಪತ್ನಿ ಅಶ್ವಿನಿಯ ಅಶ್ಲೀಲ ವಿಡಿಯೋವೊಂದು ಶೇರ್ ಆಗಿತ್ತಂತೆ. ಇದರಿಂದ ರೊಚ್ಚಿಗೆದ್ದ ಶಿವರಾಜ್ ತನ್ನ ಪತ್ನಿಯ ಪ್ರಿಯಕರನನ್ನ ಮುಗಿಸುವುದಕ್ಕೆ ಸ್ಕೆಚ್ ಹಾಕಿ ತನ್ನ ಸಹಚರರ ಜೊತೆ ಸೇರಿ ಮನೋಜ್ನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ಮೃತ ದೇಹವನ್ನ ವರದಾ ನದಿಗೆ ಎಸೆದಿದ್ದಾರೆ. ಅವ್ರಿಗೆ 5 ವರ್ಷ ಆಗ್ತೋ ಏನೋ ಗೊತ್ತಿಲ್ಲ ಅವ್ರು ಮದುವೆ ಆಗಿ. ಅದಕ್ಕಿಂತ ಬಿಫೋರ್ ಆಗಿ ಅವರು ಆ ಹುಡುಗಿನ ಲವ್ ಮಾಡ್ತಿದ್ರು ರೀ. ಅಶ್ವಿನಿ ಅಂತ ಬೊಮ್ಮನಳ್ಳಿ ಹುಡುಗಿ ಲವ್ ಮಾಡ್ತಿದ್ರು. ಅದೆಲ್ಲ ಆದ್ಮ್ಯಾಗ ಏನಾಯ್ತು ರೀ, ಅದು ಕ್ಲಿಯರ್ ಆಯ್ತು ರೀ. ಅದು ಕ್ಲಿಯರ್ ಆಯ್ತು, ಮದುವೆ ಆಗಿ ಹೋದ್ರು. ಅವರು ಹೋದ್ಮ್ಯಾಗ ರಿಟರ್ನ್ ಅದು ಏನು ಇವ್ರು ಶಿವರಾಜ್ ಅನ್ನೋರು ಇವನು ಫೇಕ್ ಅಕೌಂಟ್ ಮನೋಜ್ ಅಂತ ಫೇಕ್ ಅಕೌಂಟ್ ಮಾಡಿಕೊಂಡು ಏನು ಅಕ್ಕಿಗೆ ಮೆಸೇಜ್ ಹಾಕಿ ಆ ಥರ ಮಾಡಿಕೊಂಡು ರಿಟರ್ನ್ ಏನು ಮಾಡಿದರು, ಇವಂಗೆ ಧಮಕಿ ಕೊಟ್ಟು ಇವಂಗೆ ಕತ್ತಿನ ಮಟ್ಟ ಚಾಕು ಇಟ್ಟು ಹೋದ್ರು. ಅವತ್ತು ಆ ಥರ ಎಲ್ಲ ಮಾಡಿ ಹೋದರು. ಒಂದು 35-40 ಮಂದಿ ಬಂದರು. ಎಲ್ಲ ಚಾಕು ಕುತ್ತಿಗೆ ಮಟನ ಚಾಕು ಇಟ್ಟು ಅವತ್ತ ಮರ್ಡರ್ ಮಾಡ್ತಾನೆ ಅನ್ನೋ ಲೆಕ್ಕಕ್ಕಾದರೂ ಮಾಡಿ ಹೋಗಿದ್ರು ಅವರು. ಅದಾದ್ಮ್ಯಾಗ ಅವ್ರು ಕಾಕಾರ ಕರ್ಕೊಂಬಂದು ಬೊಮ್ಮನಳ್ಳಿ ಒಳಗೆ ಬಂಗಾರಪ್ಪ ಕಾಮನಳ್ಳಿ ಅನ್ನೋರನ್ನ ಕರ್ಕೊಂಬಂದು ಕುಂದಿರಿಸಿ ಏನಪ್ಪ ಸರಿ ಮಾಡ್ಕೊ ಅಂತ ಹೇಳಿದಾಗ ಅದು ಅಲ್ಲಿ ಮ್ಯಾಟ್ರ್ ಕ್ಲಿಯರ್ ಆಗೈತೆ ರೀ. ಕ್ಲಿಯರ್ ಆಗಿ 4 ವರ್ಷದ ಮ್ಯಾಗ ಆಗಿತ್ತು. ಅಷ್ಟಾದ ಮ್ಯಾಗ ಆ ಹುಡುಗಿ ಕಡೆಯಿಂದ ಏನು ಹಿಂದೆ ಆ ಹುಡುಗಿನ ಮೆಸೇಜ್ ಮಾಡಿದ್ಲು, ಇವನಾಗೆ ಬೇಕಂತ ಮೆಸೇಜ್ ಮಾಡಿದ್ನೋ ಗೊತ್ತಿಲ್ಲ ರೀ. ಯಾರು ಶಿವರಾಜ್ ಅನ್ನವ ಏನಂತ, ಇಲ್ಲ ನಾ ಬಸವರಾಜ್ ಅನ್ನೋನ್ನ ಹುಡುಗನ ಲವ್ ಮಾಡಾಕತ್ತೀನಿ, ನಾನು ಒಂದು ಮಾಡು ಅಂತ, ನೀ ಎಲ್ಲ ಕೆಲಸ ಮಾಡಿಕೊಡ್ತಿದ್ದಿ ಊರಾಗ, ಆ ಥರ ನನಗೂ ಒಂದು ಮಾಡು, ಸಾರ್ವಜನಿಕವಾಗಿ ನೀ ಏನೋ ಕಷ್ಟ ಇದ್ರು ಯಾರ್ದೋ ಸಮಸ್ಯೆ ಇದ್ದರೂ ಏನಾದರೂ ಕ್ಲಿಯರ್ ಮಾಡಾಕತ್ತಿದ್ದಿ, ನನಗೂ ಇದನ್ನ ಸಮಸ್ಯೆ ಕ್ಲಿಯರ್ ಮಾಡು ಅಂತ ಈ ಥರ ಹೇಳ್ದಂಗೆ. ಆ ವಿಚಾರದಾಗ ಹಿಂಗೆ ಹೇಳಿದಾಗ ಮನೋಜ ನನಗೆ ಈ ಸಮಸ್ಯೆ ಬೇಡಪ್ಪ, ಹಿಂದಾಗಿದ್ದೈತಿ, ಬೇಡ ಇಲ್ಲಿಗೆ ನನಗೇನು ಬೇಡ ಅಂಥೇಳಿ ಅವ್ರ ಗಂಡಗೆ ತಿಳಿಸ್ದಂಗೆ ಏನಂತ್ರಿ, ಇಲ್ಲಪ್ಪ ಹಿಂಗೆ ಮೆಸೇಜ್ ಬರಾಕತ್ತಾವು, ಈ ನೋಡು ವಿಚಾರ ಮಾಡು ಅಂತ. ಆ ಟೈಮ್ನಾಗ ಹಿಂಗೆ ಹೇಳಿದ ಮ್ಯಾಗ ಅಕ್ಕಿ ಕಡೆಯಿಂದ ಮತ್ತೆ ರಿಟರ್ನ್ ಏನಂತ ಮೆಸೇಜು, ಇಲ್ಲಪ್ಪ ನೀನು ಎನಿ ಕಂಡೀಷನ್ ಊರು ಬಿಡು, ಅವನೇನು ಮರ್ಡರ್ ಮಾಡ್ತಾನೆ ಅಂತಾನೆ ಬಸವರಾಜ ಅಂತ. ಆಮೇಲೆ ಬಸವರಾಜ ನಿನ್ನ ಇಬ್ಬರನ್ನೂ ಮರ್ಡರ್ ಮಾಡ್ತೀನಿ ಅಂತಾನೆ, ಅದಕ್ಕೆ ನೀವು ದಯವಿಟ್ಟು ಊರು ಬಿಡು ಅನ್ನೋ ಲೆಕ್ಕಕ್ಕೆ ಹೇಳಿದಾರೆ. ಆಟೋಮೆಟಿಕ್ಲಿ ಇವ ಮನೋ ಏನು ಮಾಡ್ದಾರೆ, ಬಂಕಾಪುರದಾಗಿದ್ದ, ಬಂಕಾಪುರದಿಂದ ಸೀದಾ ಹುಬ್ಳಿ ಹೋದ. ಅಲ್ಲಿ 1-2 ದಿನ ಮತ್ತೆ ಮನೆಯಾಗಿದ್ದ. ಅಲ್ಲಿಂದ ಮತ್ತು ಊರಿಗೆ ಬಂದಾರೆ. ಅಷ್ಟರೊಳಗೆ ಏನಾಯ್ತು ರೀ, ಇದು ಒನ್ ಟೈಮು ಬಸವರಾಜ ಅನ್ನವ ಶಿವರಾಜಗೆ ಎಲ್ಲಿ ಸಿಕ್ಕ, ಇದ್ರೊಳಗೆ ಸಿಕ್ಕ ರೀ, ಪಂಚವಟಿ ಒಳಗೆ ಸಿಕ್ಕ. ಪಂಚವಟಿ ಒಳಗೆ ಸಿಕ್ಕಾಗ ಅಲ್ಲಿ ಅವ್ನು ಹೊಡೆದಾರ ಸರ್. ಅವರು 25-30 ಮಂದಿ ಅವ್ನು ಹೊಡೆದು ಅಷ್ಟೆಲ್ಲ ಆದ್ಮ್ಯಾಗ ಬಸವರಾಜ ನಾಪತ್ತೆ ಆದ. ಗೊತ್ತಾಗಲಿಲ್ಲ ಅಂದಮ್ಯಾಗ ಒನ್ ಟೈಮ್ ಹಾನಗಲ್ಲಿಗೆ ಮನೋಜ್ ಹೋಗಿದ್ದಾರೆ. ಮನೋಜ್ ಹೋದಾಗ ಅಲ್ಲೇ ಶಿವರಾಜ್ ಕುಡಿದಾಗ ಈ ಹುಡುಗಿ ಹಾಕಿದ್ಲೋ ಏನೋ ಅವ್ರು ಹಾಕಿದ್ಲೋ ಗೊತ್ತಿಲ್ಲ ರೀ. ಅವತ್ತು ಅವಂಗೆ ಒಂದು ಮಾತು ಮನೋಜಗಾದರೂ ಹೇಳ್ಯಾರಿ, ಮನೋಜ ಅವ ಕಿಶೆದಾಗ ಏನು ಇಟ್ಕೊಂಡಿರ್ತಾನೆ ಹೇಳೋಕ್ಕಾಗಲ್ಲ, ಹುಷಾರಿಂದ ಹೋಗು ಅಂತ. ಆದರೂ ಇವ ಅವ್ನ ಕಾರ್ ಹತ್ತಿ ಹೋಗಿದ್ದಾನೆ ರೀ. ಹೋದಾದ್ಮ್ಯಾಗ ಅಲ್ಲಿ ಒಂದು ಕಡೆ ಹೋಗಿ, ನೋಡು ನನ್ನ ಫ್ಯಾಮ್ಲಿ ನೀ ಹೆಲ್ಪ್ ಮಾಡಿದ್ದಿ, ನನಗೆ ನೀ ಇನ್ಫಾರ್ಮೇಷನ್ ಕೊಟ್ಟಿದ್ದು ಚಲೋ ಆಯ್ತು, ಇಷ್ಟೆಲ್ಲ ಮಾತಾಡಿ ಬಂದ ಮ್ಯಾಗ ಇಳಿಸಿದಾನೆ ರೀ. ಅಲ್ಲಿ ಕಾರ್ ಒಳಗೆ ಏನು ಡಿಸ್ಕಷನ್ ಆಗೈತಿ, ಈ ಹುಡುಗಿ ಅಣ್ಣ ಇದ್ನಲ್ರಿ, ಏನು ಬೊಮ್ಮನಳ್ಳಿಯಿಂದ ಹುಡುಗಿ ಏನೋ ಮದುವೆ ಮಾಡ್ಕೊಳಲ್ಲ, ಆ ಹುಡುಗಿ ಅಣ್ಣ ಆ ಕಾರ್ ಒಳಗಿದ್ದ ಅನಿಲ್, ಆಮೇಲೆ ಅವನ ಫ್ರೆಂಡು ಇನ್ನೊಬ್ಬ ಪವನ್ ರಜಪೂತ್ ಅಂತ, ಅವರಿಬ್ಬರು ಆ ಕಾರ್ ಒಳಗಿದ್ದಾಗ ಅವ್ರ ಇದ್ರಿಗೆ ಏನಂದಾರ್ರಿ, ಮನೋಜ ನೀವು ವರ್ಕ್ ಮಾಡತ್ತಿದ್ದಿ, ಪಠಾಣ್ ಸಾಹೇಬ್ರ ಕಡೆಯಿಂದ ನನಗೆ ಏನಾರು ಕೆಲಸ ಕೊಡಿಸ್ಕೊಡು ಅಂತ ಹೇಳಿದಾಗ, ಆಯ್ತಪ್ಪ ನಾ ಮಾತಾಡ್ತೇನೆ ಅಂತೇಳಿ ಇವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ₹1 ಕೋಟಿ ಕೆಲಸ ಕೊಡಿಸಿದ್ದು ಐತೆ ಸರ್. ಇದು ಕೊಡಿಸಿದ್ದು ಐತಿ. ಅವರಿಬ್ಬರ ನಂಬರು ಸ್ವಿಚ್ ಆಫ್ ಬರಾಗತ್ತವ್ರಿ. ಅವರಿಬ್ಬರ ನಂಬರು ಸ್ವಿಚ್ ಆಫ್ ಬರಾಗತ್ತವ್ರಿ. ಹಾಗಾಗಿ ಶಿವರಾಜ್ ಅನ್ನವ ಇಷ್ಟೆಲ್ಲ ಧಮಕಿ ಕೊಡೋಂತ, ಆಮೇಲೆ ನೀನು ಬರ್ತಡೇ ದಿನಾನ ತೆಗಿತೀನಿ, ಬರ್ತಡೇ ದಿನ ನೀನು ಮರ್ಡರ್ ಮಾಡ್ತೀನಿ ಅಂತ ಹೇಳಿದ ಪ್ರೊಸೆಸಿಂಗು ಐತೆ ಸರ್. ಇದು ಈ ಥರ ಆ ಲೆಕ್ಕಕ್ಕೆ ಮುನ್ನ ಶುಕ್ರವಾರನ ಅವ್ರ ಅಭಿಹಾರಿ, ಶನಿವಾರ ದಿನ ಅವನು ಬರ್ತಡೇ ಐತಿ, ಶನಿವಾರ ದಿನ ಇಲ್ಲ ಸರ್. ರಾಜಕೀಯವಾಗಿ ಬದುಕು ಕಟ್ಟಿಕೊಳ್ಳಬೇಕು ಅಂತ ಕನಸು ಕಂಡಿದ್ದ ಮನೋಜ್ ಪ್ರೇಯಸಿ ಮೇಲಿನ ಹುಚ್ಚಿನಿಂದ ಕೊಲೆಯಾಗಿದ್ದಾನೆ. ಇನ್ನು ಪ್ರಕರಣ ಸಂಬಂಧ ಪೊಲೀಸರು ಶಿವರಾಜ್ ಮತ್ತು ಸಹಚರರನ್ನ ಬಂಧಿಸಿ ತನಿಖೆ ನಡೆಸ್ತಾ ಇದ್ದಾರೆ.